ಸರ್ಕಾರದ 3 ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳಲ್ಲಿ ಮೊದಲನೇ ಅಂಗವೇ ಶಾಸಕಾಂಗ. ಭಾರತವು ಸಂಸದೀಯ ಮಾದರಿಯ ಸರ್ಕಾರವನ್ನು ಹೊಂದಿದ್ದು, ಕೇಂದ್ರ ಶಾಸಕಾಂಗವನ್ನು ಸಂಸತ್ತು ಎಂದು ಕರೀತಾರೆ. ನಮ್ಮ ಸಂಸತ್ತು ದ್ವಿಸದನ ಪದ್ಧತಿಯನ್ನು ಹೊಂದಿದೆ. ಮೇಲ್ಮನೆಯನ್ನು ರಾಜ್ಯಸಭೆ ಎಂದು ಕರೆದರೆ ಕೆಳಮನೆಯನ್ನು ಲೋಕಸಭೆ ಅಂತ ಕರೀತಾರೆ. ಲೋಕಸಭಾ ಎಂಪಿಗಳು ಚುನಾವಣೆಗಳಲ್ಲಿ ಜನರಿಂದ ನೇರವಾಗಿ ಆಯ್ಕೆಯಾಗುವುದರಿಂದ ಇದನ್ನು ಜನತಾ ಸದನ ಅಂತ ಸಹ ಕರೀತಾರೆ. ಭಾರತದ ಎಲ್ಲಾ ರಾಜ್ಯಗಳು ಹಲವು ಲೋಕಸಭಾ ಕ್ಷೇತ್ರಗಳಾಗಿ ವಿಭಜನೆ ಹೊಂದಿವೆ. ಪ್ರತಿಯೊಂದು ಲೋಕಸಭಾ ಕ್ಷೇತ್ರಗಳು ಒಬ್ಬೊಬ್ಬ ಲೋಕಸಭಾ ಸದಸ್ಯರನ್ನು ಹೊಂದಿರುತ್ತವೆ. ಇವರನ್ನು ಲೋಕಸಭಾ ಸಂಸದ ಅಂತ ಕರೀತಾರೆ. ಇಂಗ್ಲಿಷ್ನಲ್ಲಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಥವಾ ಲೋಕಸಭಾ ಎಂಪಿ ಅಂತಾರೆ. ಉದಾಹರಣೆಗೆ ನಮ್ಮ ಕರ್ನಾಟಕ 28 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದ್ದು 28 ಸಂಸದರು ಆಯ್ಕೆಯಾಗ್ತಾರೆ. ಪ್ರಸ್ತುತ ಭಾರತ ಲೋಕಸಭೆ 543 ಸದಸ್ಯ ಬಲವನ್ನು ಹೊಂದಿದೆ. 543 ಜನ ನೇರವಾಗಿ ಜನರಿಂದ ಆಯ್ಕೆಯಾಗ್ತಾರೆ. ಅದರಲ್ಲಿ 79 ಕ್ಷೇತ್ರಗಳು ಪರಿಶಿಷ್ಟ ಜಾತಿಗೆ ಹಾಗೂ 41 ಕ್ಷೇತ್ರಗಳು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾಗಿವೆ. 2019ರವರೆಗೂ ಇಬ್ಬರು ಆಂಗ್ಲೋ ಇಂಡಿಯನ್ನರನ್ನು ರಾಷ್ಟ್ರಪತಿಗಳು ನಾಮನಿರ್ದೇಶನದ ಮೂಲಕ ಆಯ್ಕೆ ಮಾಡ್ತಾ ಇದ್ರು. 2019ರಿಂದ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಆಂಗ್ಲೋ ಇಂಡಿಯನ್ ಸ್ಥಾನವನ್ನು ರದ್ದು ಮಾಡಲಾಗಿದೆ. ಎಲ್ಲಾ ಲೋಕಸಭಾ ಸದಸ್ಯರ ಆಡಳಿತ ಅವಧಿ 5 ವರ್ಷ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮಾತ್ರ 1 ವರ್ಷದವರೆಗೆ ಅವಧಿಯನ್ನು ವಿಸ್ತರಣೆ ಮಾಡಬಹುದು. ಅಥವಾ ಪ್ರಧಾನಮಂತ್ರಿಯ ಸಲಹೆಯಂತೆ ರಾಷ್ಟ್ರಪತಿಗಳು 5 ವರ್ಷಕ್ಕಿಂತ ಮುಂಚಿತವಾಗಿಯೇ ಲೋಕಸಭೆಯನ್ನು ವಿಸರ್ಜನೆ ಮಾಡಬಹುದು. ಇನ್ನು ಈ ಲೋಕಸಭಾ ಸದಸ್ಯರಾಗೋದಕ್ಕೆ ಇರಬೇಕಾದ ಅರ್ಹತೆಗಳು ಏನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಭಾರತದ ಪ್ರಜೆಯಾಗಿರ್ಬೇಕು, 25 ವರ್ಷ ತುಂಬಿರಬೇಕು, ಯಾವುದೇ ಸರ್ಕಾರಿ ಕೆಲಸದಲ್ಲಿ ಇರಬಾರ್ದು, ನ್ಯಾಯಾಲಯದಿಂದ ಶಿಕ್ಷೆಗೆ ಒಳಗಾಗಿರಬಾರ್ದು, ಮಾನಸಿಕ ಸ್ಥಿಮಿತೆ ಕಳ್ಕೊಂಡಿರಬಾರ್ದು. ಸಂಸತ್ತಿನಲ್ಲಿ ಅರ್ಧಕ್ಕಿಂತ ಹೆಚ್ಚು ಸಂಸದರನ್ನು ಹೊಂದಿರುವ ಪಕ್ಷ ಅಥವಾ ಮೈತ್ರಿಕೂಟ ಸರ್ಕಾರ ರಚನೆ ಮಾಡಿ ಪ್ರಧಾನಿಯನ್ನು ಆಯ್ಕೆ ಮಾಡ್ತಾರೆ. ಪ್ರಧಾನಿಗಳು ರಾಜ್ಯಸಭೆಯಿಂದ ಆಯ್ಕೆಯಾಗಿದ್ದ ಸಂದರ್ಭದಲ್ಲಿ ಲೋಕಸಭೆಯಲ್ಲೇ ಒಬ್ಬರನ್ನು ಲೋಕಸಭಾ ನಾಯಕರನ್ನಾಗಿ ಆಯ್ಕೆ ಮಾಡ್ತಾರೆ. ಪ್ರಸ್ತುತ ನರೇಂದ್ರ ಮೋದಿ ಅವರು ಲೋಕಸಭಾ ನಾಯಕರು ಹಾಗೂ ಪ್ರಧಾನಮಂತ್ರಿಗಳು ಕೂಡ ಆಗಿದ್ದಾರೆ. ಕನಿಷ್ಠ 10% ಸಂಸದರನ್ನು ಹೊಂದಿರುವ 2ನೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವ ಪಕ್ಷವು ವಿರೋಧ ಪಕ್ಷ ಅನ್ನಿಸಿಕೊಳ್ಳುತ್ತೆ. ಇವರಲ್ಲೇ ಒಬ್ಬರು ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾಗ್ತಾರೆ. ಪ್ರಸ್ತುತ ಸಂಸತ್ತಿನಲ್ಲಿ ವಿರೋಧ ಪಕ್ಷ ಸ್ಥಾನಕ್ಕೆ 55 ಸಂಸದರ ಅವಶ್ಯಕತೆ ಇದೆ. ಯಾವ ಪಕ್ಷವೂ ಕೂಡ 55 ಸಂಸದರನ್ನು ಹೊಂದಿರದ ಕಾರಣ ಪ್ರಸ್ತುತ ಲೋಕಸಭೆಯಲ್ಲಿ ಯಾವುದೇ ಅಧಿಕೃತ ವಿರೋಧ ಪಕ್ಷವೇ ಇಲ್ಲ. ಲೋಕಸಭಾ ಸ್ಪೀಕರ್ ಲೋಕಸಭಾ ಸದಸ್ಯರಲ್ಲಿ ಒಬ್ಬರನ್ನು ಲೋಕಸಭಾ ಸಭಾಪತಿಯಾಗಿ, ಇನ್ನೊಬ್ಬರನ್ನು ಉಪಸಭಾಪತಿಯಾಗಿ ಆಯ್ಕೆ ಮಾಡಲಾಗುತ್ತೆ. ಇವರು ಪಕ್ಷಾತೀತವಾಗಿ ಕೆಲಸ ಮಾಡಬೇಕಾಗಿ ಬರುತ್ತೆ. ಇವರು ಸಭೆಗಳ ಕಾರ್ಯಕಲಾಪಗಳ ಅಧ್ಯಕ್ಷತೆ ವಹಿಸಿ ಸದನದಲ್ಲಿ ಶಾಂತಿ ಮತ್ತು ಶಿಸ್ತು ಕಾಪಾಡಿ ಚರ್ಚೆಗಳು, ಮತದಾನ ಹಾಗೂ ನಿರ್ಣಯಗಳನ್ನು ವಿಧಿವಿಧಾನಗಳ ಪ್ರಕಾರ ನಡೆಸಿಕೊಳ್ಳುವ ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಪ್ರಧಾನಮಂತ್ರಿಗಳನ್ನು ಒಳಗೊಂಡು ಎಲ್ಲರೂ ಸಭಾಪತಿಗಳಿಗೆ ಗೌರವ ಕೊಡುವುದು ಶಿಷ್ಟಾಚಾರ. ಸಭೆಯು ಮತ ಚಲಾವಣೆ ಮಾಡುವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸ್ಪೀಕರ್ ಮತ ಚಲಾವಣೆ ಮಾಡೋದಿಲ್ಲ. ಒಂದು ವೇಳೆ ಮತದಾನದಲ್ಲಿ 2 ಕಡೆ ಸಮ ಪ್ರಮಾಣದ ಮತಗಳು ಬಿದ್ದರೆ ಅಂತಹ ಸಂದರ್ಭದಲ್ಲಿ ಮಾತ್ರ ಸ್ಪೀಕರ್ ಮತ ಚಲಾವಣೆ ಮಾಡಬಹುದು. ಪ್ರಸ್ತುತ ಓಂ ಬಿರ್ಲಾರವರು ಲೋಕಸಭಾ ಸ್ಪೀಕರ್ ಆಗಿದ್ದಾರೆ. ಉಪಸಭಾಪತಿಯ ಸ್ಥಾನ ಖಾಲಿ ಇದೆ. ರಾಜ್ಯಸಭೆ ಈ ಸದನಕ್ಕೆ ಆಯ್ಕೆಯಾಗುವ ಸಂಸದರು ನೇರವಾಗಿ ಜನರಿಂದ ಆಯ್ಕೆಯಾಗುವುದಿಲ್ಲ. ದೇಶದ ಎಲ್ಲಾ ರಾಜ್ಯಗಳ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭಾ ಸದಸ್ಯರಿಂದ, ಅಂದರೆ ಎಂಎಲ್ಎಗಳಿಂದ ಇವರು ಆಯ್ಕೆಯಾಗ್ತಾರೆ. ಇವರನ್ನು ರಾಜ್ಯಸಭಾ ಸಂಸದರು ಅಥವಾ ರಾಜ್ಯಸಭಾ ಎಂಪಿ ಅಂತ ಕರೀತಾರೆ. ಪ್ರಸ್ತುತ ರಾಜ್ಯಸಭೆ 250 ಸದಸ್ಯ ಬಲವನ್ನು ಹೊಂದಿದೆ. ಅದರಲ್ಲಿ 238 ಜನ ಸಂಸದರು ಮತದಾನದಿಂದ ಆಯ್ಕೆಯಾದರೆ 12 ಜನ ಸದಸ್ಯರನ್ನು ಕಲೆ, ಸಾಹಿತ್ಯ, ಕ್ರೀಡೆ, ವಿಜ್ಞಾನ ಮುಂತಾದ ಕ್ಷೇತ್ರದಲ್ಲಿ ಹೆಸರು ಮಾಡಿರುವ ಸಾಧಕರನ್ನು ಆರಿಸಿ ರಾಷ್ಟ್ರಪತಿಗಳು ನಾಮನಿರ್ದೇಶನ ಮಾಡ್ತಾರೆ. ರಾಜ್ಯಸಭಾ ಸದಸ್ಯರ ಆಡಳಿತ ಅವಧಿ 6 ವರ್ಷ. ರಾಜ್ಯಸಭೆಯ 1/3 ಸದಸ್ಯರು 2 ವರ್ಷಗಳಿಗೊಮ್ಮೆ ನಿವೃತ್ತಿ ಹೊಂದುತ್ತಾರೆ. ಮತ್ತೆ ಅಷ್ಟೇ ಪ್ರಮಾಣದ ಸಂಸದರು ಹೊಸದಾಗಿ ಆರಿಸಿ ಬರ್ತಾರೆ. ಲೋಕಸಭೆ ಪ್ರತಿ 5 ವರ್ಷಕ್ಕೊಮ್ಮೆ ವಿಸರ್ಜನೆಯಾಗಿ ಹೊಸದಾಗಿ ಚುನಾವಣೆ ನಡೆದು ಮತ್ತೊಮ್ಮೆ ರಚನೆಯಾಗುತ್ತೆ. ಆದರೆ ಲೋಕಸಭೆ ರೀತಿ ಈ ಸದನವು ಎಂದೂ ಕೂಡ ವಿಸರ್ಜನೆ ಆಗೋದಿಲ್ಲ. ಉದಾಹರಣೆಗೆ ನಮ್ಮ ಕರ್ನಾಟಕ 12 ರಾಜ್ಯಸಭಾ ಸದಸ್ಯರನ್ನು ಹೊಂದಿದೆ. ಇವರೆಲ್ಲರೂ ಒಂದೇ ಬಾರಿ ಆಯ್ಕೆ ಆಗೋದಿಲ್ಲ. 2020ರಲ್ಲಿ 4 ಆಯ್ಕೆಯಾಗಿದ್ದಾರೆ, 2022ರಲ್ಲಿ 4 ಆಯ್ಕೆಯಾಗಿದ್ದಾರೆ ಹಾಗೂ 2024ರಲ್ಲೂ ಸಹ 4 ಜನ ಆಯ್ಕೆಯಾಗಿದ್ದಾರೆ. 2020ರಲ್ಲಿ ಆಯ್ಕೆಯಾದವರ ಅವಧಿ 2026ಕ್ಕೆ ಮುಗಿಯುತ್ತೆ. 2026ಕ್ಕೆ ಮತ್ತೆ 4 ಜನ ಆಯ್ಕೆಯಾಗ್ತಾರೆ. ಹೀಗೆ ಒಬ್ಬರು ಹೋದರೆ ಮತ್ತೊಬ್ಬರು ಬರ್ತಾರೆ. ಹಾಗಾಗಿ ಈ ಸದನ ಎಂದೂ ಖಾಲಿ ಆಗೋದಿಲ್ಲ. ಇನ್ನು ಈ ರಾಜ್ಯಸಭಾ ಸದಸ್ಯರಾಗೋದಕ್ಕೆ ಇರಬೇಕಾದ ಅರ್ಹತೆಗಳು ಏನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಭಾರತದ ಪ್ರಜೆಯಾಗಿರ್ಬೇಕು, 30 ವರ್ಷ ತುಂಬಿರ್ಬೇಕು, ನ್ಯಾಯಾಲಯದಿಂದ ಶಿಕ್ಷೆಗೆ ಒಳಗಾಗಿರಬಾರದು, ಮಾನಸಿಕ ಸ್ಥಿಮಿತೆ ಕಳ್ಕೊಂಡಿರಬಾರದು. ಆಡಳಿತ ಪಕ್ಷದ ರಾಜ್ಯಸಭಾ ಸದಸ್ಯರಲ್ಲೇ ಒಬ್ಬರನ್ನು ಸಭಾನಾಯಕರನ್ನಾಗಿ ಹಾಗೂ ವಿರೋಧ ಪಕ್ಷದಲ್ಲಿ ಒಬ್ಬರನ್ನು ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡ್ತಾರೆ. ಪ್ರಸ್ತುತ ರಾಜ್ಯಸಭೆಯಲ್ಲಿ ಪಿಯೂಷ್ ಗೋಯಲ್ ರವರು ರಾಜ್ಯಸಭಾ ನಾಯಕರಾಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ರವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಭಾರತದ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಸಭಾಪತಿಗಳು ಕೂಡ ಆಗಿರ್ತಾರೆ.
ಅದರ ಜೊತೆ ರಾಜ್ಯಸಭಾ ಸದಸ್ಯರಲ್ಲಿ ಒಬ್ಬರನ್ನು ಉಪಸಭಾಪತಿಯಾಗಿ ಆಯ್ಕೆ ಮಾಡ್ತಾರೆ. ಲೋಕಸಭಾ ಸ್ಪೀಕರ್ಗೆ ಇರುವಂತಹ ಜವಾಬ್ದಾರಿಗಳು ಇವರಿಗೂ ಸಹ ಇರ್ತವೆ. ಪ್ರಸ್ತುತ ಜಗದೀಪ್ ಧನಕರ್ ಅವರು ಉಪರಾಷ್ಟ್ರಪತಿಗಳಾಗಿದ್ದಾರೆ. ಹರಿವಂಶ್ ನಾರಾಯಣ್ ಸಿಂಗ್ ರವರು ಉಪಸಭಾಪತಿಗಳಾಗಿದ್ದಾರೆ.